ಜಗತ್ತಿಗೆ ಒಳ್ಳೆಯದನ್ನು ಮಾಡುವಂಥ ಮಾರ್ಗ ದೊಡ್ಡ ಮಾರ್ಗ ಇದೆ. ಶಾಂತಿ ಸಮಾಧಾನ ತಾಳಿದವ ಬಾಳ್ಯಾನ. ಮೊದಲು ನಮ್ಮಲ್ಲಿ ಧರ್ಮ ಬೇಕು. ಧರ್ಮದಿಂದ ನಡೆದ್ರೆ ಜಗತ್ತಿಗೆ ಸುಖ ಸಿಗ್ತದೆ. ಪರಾಭವ ನಾಮ ಸಂವತ್ಸರ, ಮುಂಗಾರಿ ಮಳೆ ಬೆಳೆ ಮಧ್ಯಮ ವಕ್ಕಂ, ಮಧ್ಯಮ ಆದೈತಿ. ಹಿಂಗಾರಿ ಮಳೆ ಬೆಳೆ ಏನೈತಲ್ಲ ಖಂಡಮಂಡಲವಾದೈತಿ. ಯಾಕೆ ಇದನ್ನು ಹೇಳಬೇಕಪ್ಪ ಅಂತಂದ್ರ 400 ವರ್ಷದ ಹಿಂದೆ ಮುತ್ಯಾರಪ್ಪ ಅವರು, ಹಿಂದಿನ ಸದಾಶಿವ ಈಗೂ ಉಂಟು ಮುಂದೂ ಉಂಟು. 400 ವರ್ಷದ ಹಿಂದೆ ಸಾರವಾಡದ ಜನಿಸಿ ಬಬಲಾದಿಯ ಪಾವನ ಕ್ಷೇತ್ರ ಮಾಡಿದಂಥ ಪುಣ್ಯ ಪುರುಷ ಚಿಕ್ಕಯ್ಯಪ್ಪನವ್ರು ಏನು 3 ತಾಸುಗಳು 3 ಘಳಿಗಳು ಬರೆದಂಥದ್ದು, ಈ ಕಾಲಜ್ಞಾನ ಎಲಿಗಳು ಬರೆದಂಥದ್ದು ಏನೈತಲ್ಲ, ಜಗತ್ತಿಗೆ ಇಂಥ ದಿನಮಾನಗಳು ಬರ್ತಾವ. ಜನರ ನಡೆ ನುಡಿ ಧರ್ಮ ಮಳೆ ಬೆಳೆ ರಾಜಕೀಯ ಹಿಡ್ಕೊಂಡ ಇಂಥ ದಿನಮಾನ ಬರ್ತಾವ. ಎಚ್ಚರದಾಗ ಹೋಗಿರತ್ತವ. ಅದಕ್ಕೆ ದಕ್ಷಿಣ ದಿಕ್ಕಿಲಿ ಸಾಕ್ಷಾತ್ತು ಬರುತ್ತಾನೋ, ಎಚ್ಚರ ನಿಮಗಿರ್ಲನ್ನ. 400 ವರ್ಷದ ಹಿಂದನ ಮುತ್ತ ಲಿಖಿತವಾಗಿ ವಾಕ್ಯ ಬರೆದು ಸಾರಿಟ್ಬಿಟ್ಟಾನ. ನಮ್ಮಲ್ಲಿ ಭಕ್ತಿ ಅನ್ನುವಂಥ ಮಾರ್ಗ ಇತ್ತಂತಂದ್ರ ಕಲ್ಲುನು ಕರಗ್ತತಿ, ಒಣಗಿದ ಕೊಟ್ಟುನು ಚಿಗಿತತಿ. ಭಕ್ತಿ ಅನ್ನುವಂಥದ್ದು ಇಟ್ಕೊಂಡು ಹೋರಿ, ಅಪ್ಪನೆಂಬ ಅಪರಾಂಪರ ಪಾದ ಹಿಡ್ಕೊಂಡು ಹೋದ್ರ ಅಂದ್ರೆ ಆ ಚಂದ್ರಗಿರಿ ದೇವಿಯ ಪಾದ ಹಿಡ್ಕೊಂಡು ಹೋದ್ರೆ ಸುಖ ಸಿಕ್ಕೈತಿ. ಅದಕ್ಕೆ ಪರಾಭವ ನಾಮ ಸಂವತ್ಸರ, ಮುಂಗಾರಿ ಮಳೆ ಬೆಳೆ ಮಧ್ಯಮ ವಕ್ಕಂ, ಮಧ್ಯಮ ಆದೈತಿ. ಹಿಂಗಾರು ಮಳೆ ಬೆಳೆ ಖಂಡ ಮಂಡಲವಾದೈತಿ. ಒಂದು ಕಡೆ ಆತಿ ಒಂದು ಕಡೆ ಇಲ್ಲ. ಪೂರ್ವ ದೇಶಗಳಿಗೆ ಪಶ್ಚಿಮ ದೇಶಗಳಿಗೆ ಬರ ಆದೈತೆ. ಧಾನ್ಯಗಳು ರಸವರ್ಗಗಳು ಧಾನ್ಯಗಳು ಬೆಳಿತಾವೋ ಇನ್ನಿಲ್ಲೋ, ರಸವರ್ಗಗಳು ಫಲ ಕೊಡ್ತಾವೋ ಏನಿಲ್ಲೋ ಅನ್ನುವಂಥದ್ದನ್ನ ಮನುಷ್ಯ ಗಣ ಏನೈತಲ್ಲ ಚಿಂತೆ ಮಾಡುವುದಾಗೈತಿ. ಅದಕ್ಕೆ ಧರ್ಮ ಇತ್ತಂತ ಅದ್ರ ಗುಡದಾಗ ಕೂತ್ರು ಅನ್ನ ನೀರ ಕೊಡ್ತಾನೆ. ಮತ್ತೆ ಅಲ್ಲಿ ಭಕ್ತಿ ಬೇಕು. ಚೈತ್ರ ವೈಶಾಖ ಮೊದಲಾಗಿ, ಚೈತ್ರ ಅಂದ್ರೆ ಉಗಾದಿ ಆದ ನಂತರ ಇನ್ನು ಮೊದಲನೇ ದಿವಸ ಏನು ಬರ್ತದಲ್ಲ ಅಂದಿನಿಂದ ಅಮಾಸೆಯಿಂದ ಅಮಾಸೆ ಹಿಡ್ಕೊಂಡು ಚೈತ್ರ ಮಾಸ, ಚೈತ್ರ ಮಾಸ ವೈಶಾಖ ಮಾಸ ಮೊದಲಾಗಿ ದುಷ್ಕಾಳ ಆದೀತು. ದುಷ್ಕಾಳ ಅಂತಂದ್ರ ಕೆಟ್ಟ ದಿನಗಳು ಬಂದಾವ, ಸುಮಾರು ಕಾಲ ಬರ್ತಾವ. ಪ್ರಜೆಗಳಿಗೆ ಕಷ್ಟದ ದಿನಗಳು ಬರ್ತಾವ. ಅದಕ್ಕೆ ಎಚ್ಚರಿಕೆ ಇರಿ. ಅಪ್ಪನ ಪಾದ ಹಿಡ್ಕೊಂಡು, ಗುರುನಾಥನ ಪಾದ ಹಿಡ್ಕೊಂಡು ಹೋರಿ. ಬಂದಂಥ ಕಂಟಕವನ್ನೆಲ್ಲ ಬಯಲು ಮಾಡುವಂಥ ಚಂದ್ರಗಿರಿ ದೇವಿನೋ ಶರಣಂದು ಹೋದ್ರೆ ಅಂದ್ರೆ ಎಷ್ಟೇ ಕಷ್ಟ ಐತತ್ತ ಅವರು ಬಯಲು ಮಾಡುವಂಥ ಶಕ್ತಿ ಅವರಿಗೆ. ಪಶುಗಳು ಶಿಶುಗಳು ದನಕರುಗಳು ಹಿಡ್ಕೊಂಡು, ಸಣ್ಣ ಮಕ್ಕಳು ಲಯ ಆದಾವ ಅಂತ ಕೇಳ್ಯಾನ. ಅದಕ್ಕೆ ಎದ್ದು ಕೂಡಲೇ ಅವನ ಪಾದಸ್ಮರಣೆ ಮಾಡಿ ಸನ್ಮಾರ್ಗದೊಳಗೆ ಯಾವುದೇ ಕಷ್ಟ ಬರಲಾರ್ದಂಗ ನಮ್ಮನ್ನು ನಡೆಸಪ್ಪ ಅಂತಂತಂದ್ರೆ, ಸನ್ಮಾರ್ಗದೊಳಗೆ ನಡೆಸಪ್ಪ ಅಂತಂದ್ರೆ ಆ ಶಕ್ತಿ ಗುರುನಾಥ್ಗೆ ಐತಿ, ಚಂದ್ರಗಿರಿ ದೇವಿ ಐತಿ.
ಪಶುಗಳು ಶಿಶುಗಳು ಲಯ ಆದವು. ಅದೇ ಸಂವತ್ಸರದಲ್ಲಿ ಮಳೆ ಬೆಳೆ ಮಧ್ಯಮ ಆದೈತಿ. ಧಾನ್ಯಗಳನ್ನು ಸಂಗ್ರಹ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಧಾನ್ಯಗಳನ್ನು ಸಂಗ್ರಹ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ರಾಜಕೀಯದೊಳಗೆ ಸುಖ ಅನ್ನುವುದಿಲ್ಲ. ಆಳುವಂಥ ಪ್ರಭುಗಳಿಗೆ ಸುಖ ಅನ್ನುವುದಿಲ್ಲ. ಪೂರ್ವ ಪಶ್ಚಿಮ ಉತ್ತರದ ದೇಶಗಳಿಗೆ ಕಷ್ಟದ ದಿನಗಳು ಬಂದವನ್ನ ಗುರು ಹಿರಿಯರನ್ನ ಭಕ್ತಿಯಿಂದ ಅವರನ್ನ ಕೇಳ್ಕೊಂಡು ಹೋದ್ರ ಅಂದ್ರೆ ಸುಖ ಆದೈತಿ. ಗುರು ಸ್ವರೂಪರಾಗಲಿ ಹಿರಿಯರಾಗಲಿ ಅದಕ್ಕೆ ಭಕ್ತಿ ಅನ್ನುವಂಥದ್ದು ಬಹಳ ದೊಡ್ಡದ. ಧರ್ಮ ಮಾರ್ಗದಿಂದ ಹೋದ್ರೆ ಸುಖ ಸಿಕ್ಕೈತಿ. ದಾನ ಧರ್ಮ ಪರೋಪಕಾರ ನಮಗೆ ಪುಣ್ಯ ಗಳಿಸಿ ಕೊಡುವಂಥದ್ದು, ಬುತ್ತಿ ಕಟ್ಟಿ ಕೊಡುವಂಥದ್ದು ಮಾರ್ಗ ಯಾವುದಪ್ಪ ಅಂತಂದ್ರೆ ದಾನ ಧರ್ಮ ಪರೋಪಕಾರ. ಅಂಗೈ ಹಿಡ್ಕೊಂಡು ಮುಂಗೈ ಹಿಡ್ಕೊಂಡು ಕಡೆಯಿಂದ ತುದಿಯಿಂದ ಎಷ್ಟು ನೀಗ್ತೈತೆ. ಈ ಮಾನವ ಜನ್ಮ ಬಹಳ ಅಪರೂಪದೊಳಗೆ ಅಪರೂಪ. ಇರುವೆ ಹಿಡ್ಕೊಂಡು 84 ಲಕ್ಷ ಜೀವರಾಶಿ ಒಳಗೆ ಮಾನವ ಜನ್ಮ ಬಹಳ ಅಪರೂಪ. ಅದಕ್ಕೆ ಕಡೆ ಮೊದಲಾದೀತು, ಕರ್ಮವು ಹೆಚ್ಚೀತು, ಧರ್ಮವ ಬಿಡಬೇಡಿರನ್ನ, ನಿಮ್ಮ ವರ್ಮವ ಕೇಳುವಂಥ ವಸ್ತಾದಿ ಬರ್ತಾನೆ, ನೀವು ನಿರ್ಮಳವಾಗಿರಬೇಕನ್ನ ಹೇಳ್ಬೋದು. ನೀವು ನಿರ್ಮಳವಾಗಿರಬಿದ್ರೆ ಅವು ಹಿಂದಿರ್ತಾನೆ ಅಪ್ಪನೆಂಬ ಅಪರಾಂಪರ. ಅದಕ್ಕೆ ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥದ್ದ ಅಹಂಕಾರವನ್ನು ತೆಗೆದು ಹಾಕಿದ್ರೆ ನೀ ಅನ್ನುವಂಥದ್ದಿತ್ತು ಅದ್ರ ಕೈಲಾಸ ಪದವಿನ ಪ್ರಾಪ್ತ ಆದೈತಿ. ಅದಕ್ಕೆ ನಾ ಅನ್ನುವಂಥ ಅಹಂಕಾರ ಎಲ್ಲರನ್ನು ಮಾನವ ಜನ್ಮ ಭಾಳ ಅಪರೂಪ. ಯಾರು ಇದ್ರೊಳಗೆ ಬುತ್ತಿ ಕಟ್ಕೊಂಡು ಹೋಗೋದಾರ ಪಾಪ ಪುಣ್ಯ ಒಂದ ಬುತ್ತಿ ಕಟ್ಕೊಂಡು ಹೋಗ್ತೀರಿ. ಆಸ್ತಿ ಮನೆ ಫಲ ಯಾವುದೂ ಕಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇರುವಷ್ಟ ದಿವಸ ಮಾನವ ಜನ್ಮ ಬಹಳ ಅಪರೂಪ ಇದೆ. ಅಪರೂಪದೊಳಗೆ ಅಪರೂಪ ಐತಂತಂದ್ರೆ ಅದು ಸನ್ಮಾರ್ಗದೊಳಗೆ ಸತ್ಸಂಗದೊಳಗೆ ಮಹಾತ್ಮರ ಶಿವ ದರ್ಶನ ಶಿವಚರಣರ ಅವರ ಪಾದ ಸನ್ನಿಧಿ ಒಳಗೆ ನೀವು ಶುದ್ಧ ಕಾಯಕವನ್ನು ಮಾಡಿಕೊಂಡ ಎಷ್ಟು ನೀಗತಲ್ಲ. ಅನ್ನದಾನವನ್ನಾಗಲಿ ದಾನ ಧರ್ಮ ಪರೋಪಕಾರ ಮಾಡ್ಕೊಂಡು ಹೋದ್ರೆ ನಿಮ್ಮೆಲ್ಲರಿಗೂ ಸುಖ ಸಿಗ್ತೈತಿ, ಜಗತ್ತಿಗೆ ಶಾಂತಿ ಸಿಗ್ತೈತಿ. ಅದಕ್ಕೆ ಈ ವರ್ಷ ಏನೈತಲ್ಲ ಚೈತ್ರ ವೈಶಾಖ ಮೊದಲುಗೊಂಡು ದುಷ್ಕಾಲ ಆದೈತಿ, ಕೆಟ್ಟ ದಿನಗಳು ಬರ್ತಾವ. ಮತ್ತು ನಾ ಹೆಚ್ಚ ನೀ ಹೆಚ್ಚು ಅನ್ನುವಂಥ ಮೇಲಾಟ ನಡೆದೈತಿ. ಧಾನ್ಯಗಳನ್ನು ಸಂಗ್ರಹ ಮಾಡಿಕೊಳ್ರಿ. ಸುಖ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಐತಿ. ಅದಕ್ಕೆ ಆ ಗುರುನಾಥನ ಸ್ಮರಣೆ, ಆ ಚಂದ್ರಗಿರಿ ದೇವಿಯ ಪಾದವನ್ನು ಸ್ಮರಿಸಿಕೊಂಡು ಹೋದ್ರೆ ಅದಕ್ಕೆ ಜಗದ ಕರ್ತನ ರಾಣಿ ಜಗದಂಬೆ ಐಕೆ. ಚೌಡಿ ಚಂಡಿ ಮುಂಡಿ ಕಾಳಿ ಲಕ್ಷ್ಮಿ ಭಾರತಿ ಅದರೊಳಗೆ ಈಕೆ ಮೀರಿದ ದುರ್ಗಮ್ಮ. ಕಾಲಜ್ಞಾನದ ಕಡಿಯ ಆಟದ ಕಾಲಕ್ಕೆ ಧರ್ಮದಿಂದ ಬರ್ತಾಳ. ಇದು ಎಚ್ಚರಿಕೆ ಇದೆ. ಅದಕ್ಕೆ ಎಷ್ಟು ಸಾಧ್ಯ ಐತಲ್ಲ ನೀವು ಮಾಡುವಂಥ ಹಿರಿಯರು ಏನಿದಿರಲ್ಲ, ಹಿರಿಯರು ಸಣ್ಣ ಮಕ್ಕಳಿಗೆ ಈಗಿನ ಯುವ ಪೀಳಿಗೆಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿದ್ರೆ ನಿಮಗೂ ಅದು ಒಂದು ಪುಣ್ಯ ಸಿಗ್ತೈತಿ. ಅದಕ್ಕೆ ಹೇಳುವುದು ಕೇಳುವುದು ನಿಂತು ಹೋತನ್ನ ನಾವು. ಅದಕ್ಕೆ ಹಿರಿಯರ ಮಾತು ಕೇಳಿದ್ರೆ ಕಿರಿಯರಿಗೆ ಸುಖ. ಹಿರಿಯರು ಅನ್ನಿಸ್ಕೊಂಡವ್ರಿಗೂ ಅವರು ಒಳ್ಳೆಯ ಮಾರ್ಗದಾಗ ಹೋಗಿ ಹಿರಿಯರಿಗೆ ಸನ್ಮಾರ್ಗವನ್ನು ತೋರಿಸಿದ್ರೆ ಅದ ಧರ್ಮ ಪಾಲನೆ ಆಕತಿ. ಅದಕ್ಕೆ ಈ ವರ್ಷ ಮುಂಗಾರು ಮಳೆ ಬೆಳೆ ಮಧ್ಯಮ ಐತಿ, ಹಿಂಗಾರಿ ಖಂಡಮಂಡಲ ಐತಿ. ಆದರೂ ಈ ವರ್ಷ 4ನೇ ಮಳೆ
5ನೇ ಬೆಳೆ ಮೂರು